ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ ಆಗಿರೋವಂಥ ಬೆಲ್ಲದ ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲಾಗಿ ತೋರಿಸ್ತೀನಿ, ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಬರ್ತಾಯಿದೆ, ನೋಟ್ ಮಾಡಿ. ಈಗ ಫಸ್ಟು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಾಯಿ ತೊಗೊಂಡಿದ್ದೀನಿ. 1 ಕಾಯಿ ಅಂದರೆ 1 ಕಪ್ ಕಾಯಿ. ಈಗ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಈಗ ಬಾಣಲಿಗೆ ನಾನಿಲ್ಲಿ 1 ಕಪ್ ಬೆಲ್ಲ, 1 ಕಪ್ ಕಾಯಿಗೆ 1 ಕಪ್ ಬೆಲ್ಲ ಈಕ್ವಲಾಗಿ ತೊಗೋಬೇಕು. ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ನೀರು ಹಾಕಿದ್ರೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅದು ಗಟ್ಟಿ ಆಗೋಕ್ಕೋಸ್ಕರ ನೀವು ಕಮ್ಮಿ ನೀರು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪೌಡರ್ನ. ಈಗ ಇದು ಚೆನ್ನಾಗಿ ಕುದಿ ಗಟ್ಟಿ ಆಗಬೇಕು, ತುಂಬ ಗಟ್ಟಿ ಆಗಬೇಕು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ನೋಡಿ ಈ ರೀತಿಯೇ ಗಟ್ಟಿ ಆಗಬೇಕು. ಆವಾಗ ನಿಮಗೆ ಬರ್ಫಿ ಚೆನ್ನಾಗಿ ಬರೋದು. ನೀರಾಗಿದ್ದರೆ ಬರ್ಫಿ ಪೀಸ್ ಬರೋದಿಲ್ಲ, ಮೆತ್ತಗೆ ಆಗಿಬಿಡುತ್ತೆ. ನೋಡಿ ಈಗ ಇದು ಗಟ್ಟಿ ಆಗಿದೆ. ಇದಕ್ಕೆ ರುಬ್ಬಿರೋ ಅಂಥ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ, 1 ಕಪ್ ಕಾಯಿ ತುರಿ. ಈಗ ಇದನ್ನು ಬೆಲ್ಲದ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಾಯಿಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೀಟಾಗೆ. ಆಮೇಲೆ ಎರಡೂ ಗಟ್ಟಿ ಆಗಬೇಕು. ಅಲ್ಲಿ ತನಕ ನೋಡಿ ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅದನ್ನೊಂದು ಚೂರು ನೀರಂಶ ಇರಬಾರ್ದು. ಅಲ್ಲಿ ತನಕ ಮಿಕ್ಸ್ ಮಾಡಿ 10 ನಿಮಿಷ. ನೋಡಿ ಈಗ ಅದರಲ್ಲಿರೋ ನೀರಂಶ ಎಲ್ಲ ಹೋಗಿದೆ. ಈಗ ಇದು ರೆಡಿ ಆಗಿದೆ. ಈಗ ಒಂದು ಪ್ಲೇಟಿಗೆ ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ. ತುಪ್ಪನ ಗ್ರೀಸ್ ಮಾಡಿಕೊಂಡು ಅದು ತಣ್ಣಗಾಗೋಕ್ಕೆ ಮುಂಚೆನೇ ನೀವು ನೀಟಾಗಿ ತಟ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ತೋರಿಸಿದ್ದೀನಿ ನಾನು. ನೋಡಿ ಈಗ ನಾನು ನೀಟಾಗಿ ತಟ್ಕೊಂಡಿದ್ದೀನಿ. ಈಗ ಒಂದು ಚಾಕು ತೊಗೊಂಡು ಈ ಮಾರ್ಕ್ ಮಾಡಿ ಬಿಟ್ಬಿಡಿ. ಯಾಕೆಂದರೆ ಫುಲ್ಲು ತಣ್ಣಗಾದ್ಮೇಲೆ ನಿಮಗೆ ಪೀಸ್ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮಾರ್ಕ್ ಮಾಡಿಲ್ಲ ಅಂದರೆ ಆಮೇಲೆ ಕಟ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಲೈಟಾಗಿ ಈ ಥರ ಮಾರ್ಕ್ ಮಾಡಿಬಿಡಿ. ತಣ್ಣಗಾದ್ಮೇಲೆ ಅವಾಗ ನೀಟಾಗಿ ಪೀಸ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಒಂದ್ಸಲ ಎಲ್ಲರೂ ಟ್ರೈ ಮಾಡ್ಕೊಳ್ಳಿ. ಇದೀಗ ಒಂದು ಅರ್ಧ ಗಂಟೆ ಬೇಕು ತಣ್ಣಗಾಗೋಕ್ಕೆ. ನೋಡಿ ಈಗ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಬಂದಿದೆ ಅಂತ. ಒಂದು ಚೂರು ನೋಡಿ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಪೀಸ್ ಬರುತ್ತೆ. ನೋಡಿ ಒಂದು ಚೂರು ಪುಡಿನೂ ಆಗೋದಿಲ್ಲ, ನೀಟಾಗಿ ಪೀಸ್ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಸಿಂಪಲಾಗಿ ಕೊಟ್ಟಿದ್ದೀನಿ ನಾನು ಬರ್ಫಿ ಮಾಡೋದನ್ನ. ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾನು ನನ್ನ ಚಾನಲಲ್ಲಿ ಸಕ್ಕರೆ ಯೂಸ್ ಮಾಡಿ ಕಾಯಿ ಮಿಠಾಯಿ ಮಾಡೋದು ಇದೆ, ಒಂದ್ಸಲ ನೋಡಿ. ಥ್ಯಾಂಕ್ ಯು.